ಏನಂತಂದರೆ ನಿನ್ನೆ ನೈಟು 7:30 8 ಗಂಟೆಯಲ್ಲಿ ಒಂದು ತಾರ್ ಕಾರ್ನಲ್ಲಿ ಬಂದಂಥ ಮತ್ತಲ್ಲಿ ನಶೆಯಲ್ಲಿದ್ದರೋ ಇಲ್ಲ ಹೆಂಡ ಕುಡ್ದಿದ್ರೋ ಇಲ್ಲ ಗಾಂಜಾ ಸೇದಿದ್ರೋ ಗೊತ್ತಿಲ್ಲ. ಇಬ್ಬರಲ್ಲಿ ಹುಡುಗರು ಈ ಟರ್ನಿಂದ ಬಂದು ಇಲ್ಲಿ ಬಂದು ಒಂದು ಆಕ್ಸಿಡೆಂಟ್ ಮಾಡಿದರೆ. ಈ ಜಗಲಿಕಟ್ಟೆ ಮೇಲೆ ಕೂತಿದ್ದಂಥ ಅವ್ರ ಅಜ್ಜಿ ಹೆಸರು ಮೀನಾಕ್ಷಮ್ಮ. ಈ ಜಗಲಿಕಟ್ಟೆ ಮೇಲೆ ಕೂತಿದ್ದಂಥ ಮೀನಾಕ್ಷಮ್ಮ ಅವ್ರಿಗೆ ಆ ಗಾಡಿ ಹೊಡೆದಿದ್ದ ಸ್ಪೀಡ್ಗೆ ಅವ್ರು ಒಳಗಡೆ ಹೋಗಿ ಬಿದ್ದು ಡೆತ್ ಆಗವ್ರೆ. ಅದ್ರ ಜೊತೆಗೆ ನೋಡಿಲಿ ಮನೆ ಸಾರ್ವಜನಿಕರ ಆಸ್ತಿ ಆಯಿತಾ, ಅವ್ರ ಮನೆ ಕೂಡ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದ್ರ ಜೊತೆಗೆ ಸಾರ್ವಜನಿಕರ ಕುಡಿಯುವ ನೀರು ನಲ್ಲಿ ಕೂಡ ಮುರ್ಕೊಂಡೈತೆ ಆಯಿತಾ. ಇದನ್ನು ಮುರಿದು ಮತ್ತು ಏನು ಲೈಟ್ ಕಂಬ KBದು ಲೈಟ್ ಕಂಬ ಕೂಡ ಮುರಿದೋಗೈತೆ ನೋಡಿ. ಈಗ ಮೀನಾಕ್ಷಮ್ಮನವರು ಡೆತ್ ಆಗಿದ್ದಾರೆ. ಅಲ್ಲಿ ಆ ಮನೆ ಹೊಡೆದು ಇದಕ್ಕೆ ಹೊಡೆದು ಮತ್ತು ಇಲ್ಲಿಂದ ಲೈಟ್ ಕಂಬಕ್ಕೆ ಹೊಡೆದು ಇವ್ರ ಮನೆ ಕಂಬ ಇದು. ಸೊ ಈ ಕಂಬ ಕೂಡ ಮುರಿದೋಗಿದೆ ಆಯಿತಾ. ಈ ಥರ ಒಂದು ಕೃತ್ಯನ ಎಸಗಿದ್ದಾನೆ. ರೋಡ್ ನೋಡಿ ಈ ಥರ ಇದೆ. AEE ಫೋನ್ ಮಾಡಿ ಅವ್ರಿಗೆ ಇದು ಮಾಡಿಲ್ವಾ? ಏನಾಗಿದೆ ಗಾಡಿ ನೋಡಿ. ಇಲ್ಲಿ ಈ ಜಾಗದಲ್ಲಿ ಸ್ಪಾಟಲ್ಲಿ 3 ಜನ ಮಿಸ್ ಆಗಿದ್ದಾರೆ. ಯಾಕೆಂತಂದರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಗ ಒಂದಿಬ್ಬರು ಹೆಂಗಸ್ರುಗಳು ಮನೆ ಪಾಪ ಅಳ್ತೈತೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಒಬ್ಬರು ಅಕ್ಕಿ ಹಾಕಿದ್ದೀನಿ ಅಂದ್ಬಿಟ್ಟು ಎದ್ದೋಗಿದ್ದಾರೆ. ಸೊ ಮಿಸ್ ಆಗಿದ್ರೆ ಈ ಜಾಗದಲ್ಲಿ ಏನಾದ್ರು 4-10 ಜನ ಇದ್ದಿದ್ರು ಸ್ಪಾಟ್ ಆಯ್ತಿದ್ರು. ಅಷ್ಟು ಸ್ಪೀಡಾಗಿ ಬಂದಿದ್ದಾನೆ ಆ ವ್ಯಕ್ತಿ. ಮತ್ತು ಈ ರೋಡ್ಗಳಲ್ಲಿ ಮಾಮೂಲಿ ನಿಧಾನಕ್ಕೆ ಹೋಗ್ಬೇಕು ಅನ್ನೋದು ಅವನಿಗೂ ಬೇಕಲ್ವಾ? ಹಳ್ಳಿ ರಸ್ತೆ ಮಾಡಿದಂಥ ಏನು ತಾಂಬರ್ ಮಾಡಿದ್ನಲ್ಲ ಅಯೋಗ್ಯ ಟೆಂಡರು, ಅವನು ಯಾವ ಲೆಕ್ಕಾಚಾರಕ್ಕೆ ತಾಂಬರ್ ರೋಡ್ ಮಾಡಿದ್ನೋ ಇಲ್ಲ ಏನು ಒಂದು ರಸ್ತೆ ಆಗ್ಬಿಟ್ರೆ ಸಾಕು ನನಗೆ ಇನ್ಕಮ್ ಆಗುತ್ತೆ ಅನ್ನೋ ಥರಕ್ಕೆ ಮಾಡಿದ್ನೋ ಗೊತ್ತಿಲ್ಲ ಆಯಿತಾ. ಯಾವುದೇ ಥರದ ಜನಗಳಿಗೆ ಒಂದು ಓಡಾಡೋಕ್ಕೂ ಒಂದು ಜಾಗ ಇಲ್ಲ, ಜನ ಸಾಮಾನ್ಯರಲ್ಲಿ ತಿರುಗಾಡೋಕ್ಕೂ ಕೂಡ ಒಂದು ಫುಟ್ಪಾತ್ ಅಂತಲೂ ಇಲ್ಲ ಆಯಿತಾ. ಇಂಥ ರೀತಿಲಿ ಅಯೋಗ್ಯರು ಅವರ ಜೋಬನ್ನ ತುಂಬಿಸ್ಕೊಳ್ಳೋಕ್ಕೆ, ಜೋಬ್ಗೆ ದುಡ್ಡು ಇಳಿಸ್ಕೊಳ್ಳೋಕ್ಕೆ ಬೇಕಾಬಿಟ್ಟು ಕಾಟಾಚಾರವಾಗಿ ತಾಂಬರ್ನ ಹಾಕಿ ಹೋಗಿದ್ದಾನೆ. ಹೋಗ್ಬಾರ್ದು. ಇದೊಂದು ದೊಡ್ಡ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆದಾಗ ಅವ್ರ ಆಸ್ತಿ ಜಪ್ತಿ ಮಾಡ್ತಾರೋ ಇನ್ನೊಂದು ಜಪ್ತಿ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ನಾವು ಅವ್ರ ಹತ್ರನೇ ಕೇಳೋಣ. ನಾವು ತಹಸೀಲ್ದಾರ್ ಹತ್ರನೇ ಹೋಗಿ ಮಾತಾಡೋಣ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡೋಣ. ಮನೆ ಬಾಕ್ಲಲ್ಲಿ ಈ ತರ ಕೂತ್ಕೊಂಡ್ರೆ ಬಂದು ಇವರು ಯಾರು, ಇವರು ಪೊಲೀಸ್ ಇದು ಮಾಮೂಲಿ KEB ಅವರು ಯಾವನಾದ್ರು ನಮ್ಮ ರೈತರು ಏನಾದ್ರು ಫ್ಯಾಕ್ಟ್ರಿ ಎತ್ಕೊಬಿಟ್ಟು ಒಂದು ಏನಾದ್ರು ಕಂಬ ಮುರಿದೋಯ್ತು ಅಂತಂದ್ರೆ ಏನು ನೀವು ಕಟ್ಸ್ಕೊಡಿ ಅಂತ ಬರ್ತಾರೆ. ಇವಾಗ ಇಲ್ಲಿ ಈ ತರ ಆಗಿದೆ, ಏನಾದ್ರು ಅವ್ರು ಆಕ್ಷನ್ ತಗೊಂಡಿದ್ದಾರ? ಅವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಇದೇ ಯಾರಾದ್ರೂ ಬೇರೆ ಏನಾದ್ರು ಈಗ ಇಲ್ಲಿ ಏನು ನಿಮ್ದು ಏನು ಇದಾಗಿಲ್ಲ ಅಂತ ಹೇಳಿದ್ರೆ, ಇವ್ರು ಸತ್ತಿಲ್ಲ ಅಂತ ಹೇಳಿದ್ರೆ ಬಂದು ಅವ್ರು ದುಡ್ಡು ಕಟ್ತಿರೋರು ಇದಕ್ಕೆ ಎಲ್ಲ ಸ್ಪಾಟಿಗೆ ಬಂದ್ಬಿಟ್ಟು ಸರ್, ನಾನು ಇದು ರೈತರ ಸಂಘದ ಅಧ್ಯಕ್ಷರು ಚಪ್ಪರದಲ್ಲಿ ಅಜಿತ್ ಮಾತಾಡ್ತಾ ಇರೋದು. ನಿನ್ನೆ ಈ ಪುಡನಹಳ್ಳಿ ಅನ್ನೋ ಗ್ರಾಮದಲ್ಲಿ 7:30 8 8 ಗಂಟೆ ಸಮಯದಲ್ಲಿ ಒಂದು ತಾರ್ ಗಾಡಿಯಲ್ಲಿ ಇಬ್ಬರು ಎಷ್ಟು ಜನ ಇದ್ರು, 3 ಜನ ಏನೋ, ಅವರೆಲ್ಲ ಫುಲ್ಲು ಟೈಟಾಗಿ ಕುಡ್ದಿದ್ರಂತೆ. ಕುಡ್ದು ಮನೆ ಬಾಗಿಲಲ್ಲಿ ಪಾಪ ಯಾರೋ ಒಬ್ಬರು ವಯಸ್ಸಾದವರು ಒಂದು 50-55 ವರ್ಷದವರು ಕೂತಿದ್ರು. ಅವ್ರಿಗೂ ಗುದ್ದಿಸಿ ಮತ್ತು ಇಲ್ಲಿ ಒಂದು ಲೈಟ್ ಕಂಬ ಎಲ್ಲನೂ ಮುರಿದಾಕಿ 2 ಮನೆಗಳೆಲ್ಲವ ಪೂರ್ತಿ ಇದು ಸುಮಾರು ಸಾರ್ವಜನಿಕವಾಗಿ ಇದು ನಷ್ಟ ಎಲ್ಲ ಆಗೈತೆ. ಆದರೂ ಕೂಡ ಇಲ್ಲಿ ನಮ್ಮ ಬೈಲ್ಕುಪ್ಪ ಪೊಲೀಸ್ನವರು ಬಂದು ಕಂಪ್ಲೇಂಟ್ ಕೊಡಿ ನೀವು ಅಂತ ಅಂದ್ಬಿಟ್ಟು, ಏಕೆಂದರೆ ಸುಮೋಟೋ ಕೇಸ್ ದಾಖಲು ಮಾಡ್ಕೋಬೋದಾಯ್ತು ಅವರು. ಇವತ್ತು ಈಗ ಪೋಸ್ಟ್ಮಾರ್ಟಮ್ನ ಪಿರಿಯಾಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಹತ್ರ ಈಗ ಕೇಳ್ತಾ ಇರೋದು ಉದ್ದೇಶ ಈಗ ಏನಪ್ಪ ಅಂತ ಹೇಳಿದ್ರೆ, ಈಗ ಏನು ಆಗೈತೆ ಇಲ್ಲಿ ನಷ್ಟ ಆಗೈತೆ,
ಅದನ್ನು ಗಾಡಿ ಓನರ್ಗಳೇ ಕಟ್ಕೊಡ್ಬೇಕು, ಅದನ್ನು ನೀವು ಆದೇಶ ಮಾಡಬೇಕು. ದಯವಿಟ್ಟು ಈ ಸ್ಥಳಕ್ಕೆ ಬರ್ಬೇಕು ಸರ್ ನೀವೀಗ. ನಾವು ಇದೇ ಸ್ಪಾಟಲ್ಲಿ ಇದ್ದೀವಿ ಈಗ. ಮಾತಾಡಿ ಸರ್, ನಾವು ಇದೇ ಸ್ಪಾಟಲ್ಲಿ ಇರ್ತೀವಿ. ಎಲ್ಲ ಕಳ್ರೆಯವರು